ಇಂಥ ಸ್ಟೋರಿಗಳು ನೋಡಿದಾಗ ಭಾಳ ದುಃಖ ಆಗುತ್ತೆ. ಆ ಫ್ಯಾಮಿಲಿಗೆ ಹಣಕಾಸಿನ ನೆರವು ಕೊಡಿಸಲೇಬೇಕು ಅಂತಂದರೆ ನಾವು ರೆಡಿ ಇದ್ದೀವಿ, ನಾವು ಇಲ್ಲ ಅಂತ ಹೇಳಲ್ಲ. ಅನೇಕರು ರೇಣುಕಾಸ್ವಾಮಿ ಫ್ಯಾಮಿಲಿದು ನಂಬರ್ ಹಾಕಿ ಅಂತ ನನಗೆ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಗೊತ್ತಿಲ್ಲ ನಾನು ಅದನ್ನು ಯಾವ ರೀತಿ ಡಿಸೈಡ್ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಇಷ್ಟು ಜನ ಒಂದು 10-20-30 ಜನ ಸುತ್ತಮುತ್ತ ಇರುವಂಥವ್ರು. ಡಿ ಬಾಸ್ಗೆ ಒಂದು ಸಿನಿಮಾಗೆ 22 ಕೋಟಿ ಬರುತ್ತೆ. ಒಬ್ಬೊಬ್ಬನಿಗೆ ಒಂದು 25 ಲಕ್ಷ 50 ಲಕ್ಷ ಕೊಟ್ಟರು ಕೂಡ ಸುತ್ತಮುತ್ತ ಇದ್ದಾರಪ್ಪ 24 ಗಂಟೆ ನನ್ನ ಕಾಯ್ತಾರೆ ಅಂತಂದರೆ ಒಂದು 50 ಲಕ್ಷ ಅವ್ರ ಈಗ ದುಡ್ಡಿದ್ದ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಏನು ಬಡವರ ಹತ್ರ ನಾವು ಕೇಳ್ತಾ ಇಲ್ಲ. 25 ಲಕ್ಷ 50 ಲಕ್ಷ ನೋಡ್ರೋ, ಒಂದು ಸಿನಿಮಾದ ಸಂಭಾವನೆ ಅರ್ಧ ಎಲ್ಲ ಹಂಚ್ಕೊಳ್ಳಿ ಅಂದಿದ್ರು ಕೂಡ, ಈ ತಾಯಿ ಬಳಿ ಒಂದು 50 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಇದ್ದಿದ್ರು ಕೂಡ, ಒಂದು 40 ಲಕ್ಷ ರೂಪಾಯಿಯನ್ನು ಫಿಕ್ಸ್ಡ್ ಡೆಪಾಸಿಟ್ ಒಂದು 10 ಲಕ್ಷದಲ್ಲಿ ವ್ಯಾಪಾರ ಮಾಡಿದ್ರು ಕೂಡ ಆರಾಮ್ಸೆ ತಿಂಗಳಿಗೆ 50,000 ಬರ್ತಾಯಿತ್ತು. 7% ಬಡ್ಡಿಯಲ್ಲಿ 7,000, 14,000, 28,000, 23,000, 33,000 ಮಾಡ್ಬೋದು. 50,000ದಲ್ಲಿ 35,000, 50 ಲಕ್ಷ 35,000 ಬರುತ್ತೆ ಬಡ್ಡಿ. ಹೇಳಿದ್ದು ನಾನು ನಿಮಗೆ ಏನೂ ಇಲ್ಲ. ಆಮೇಲೆ ಕೆಲವರಿಗೆ ಹೆಂಗಿರುತ್ತೆ ಅಂತಂದರೆ, ಸುತ್ತಮುತ್ತ ಇರೋರನ್ನು ಬಡವರನ್ನಾಗಿ ಇಟ್ಟಿರ್ತಾರೆ. ರಾಜಕಾರಣಿಗಳು ಹಂಗೆ ಮಾಡ್ತಾರೆ, ಬಡವರನ್ನಾಗಿ ಇಟ್ಟಿರ್ತಾರೆ. ಯಾಕಂದರೆ ಅವನು ಹೊಟ್ಟೆ ತುಂಬುದೆ ಎಲ್ಲಾದರೆ ಇವ್ರ ಜೊತೆಯಲ್ಲಿರ್ತಾನೆ. ಹಂಗಾಗಬಾರ್ದು. ನಾವು ಯಾರ ಜೊತೆ ಇರ್ತೀವಿ, ನಮ್ಮ ಎಲ್ಲ ಟೇಕ್ ಕೇರ್ ಮಾಡ್ತಾರೆ. ಕಾಯ ವಾಚ ಮನಸ್ಸ ನಮ್ಮೆಲ್ಲ ಸಮಸ್ಯೆಗಳಿಗೆ ಅವರ ಬಳಿ ಪರಿಹಾರ ಇದೆ. ಕೇವಲ ಎಣ್ಣೆ ತಿಂಡಿ, ಬಿರಿಯಾನಿ, ಚಿಕನು ಗಿಕನು ಇದಕ್ಕೆ ಅದು ದುಡಿದು ತಿನ್ಬೋದಪ್ಪ. ನನ್ನ ಕಳಕಳೆ ಪ್ರಶ್ನೆ, ಇವತ್ತು ತನ್ನ ಮಗನನ್ನು ನೋಡೋಕ್ಕೆ ಅವ್ರ ಬಳಿ ದುಡ್ಡಿಲ್ಲ, ಈ ಫ್ಯಾಮಿಲಿ ಬಳಿ ದುಡ್ಡಿಲ್ಲ. ಅಂಥ ಅಭಿಮಾನಗಳು ಯಾಕೆ? ಇಲ್ಲಪ್ಪ, ಏನ್ರಿ, ಒಂದು 50 ಜನ ಇದ್ದಾರೆ ಸುತ್ತಮುತ್ತ, ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಮನೆ ಮಾಡಿಕೊಟ್ಟಿದ್ದಾರೆ, ಸೈಟ್ ಮಾಡಿಕೊಟ್ಟಿದ್ದಾರೆ, 25 ಲಕ್ಷ ಫಿಕ್ಸ್ ಡೆಪಾಸಿಟ್ ಆಗಿದ್ದಾರೆ, ಒಂದು ಅಂಗಡಿ ಮಾಡಿಕೊಟ್ಟಿದ್ದಾರೆ, ಸುಖ ಸಮೃದ್ಧಿಯಲ್ಲಿದ್ದಾರೆ. ಅಂಥದ್ದು ಯಾವುದೂ ಕಾಣ್ತಿಲ್ಲ ನಮಗೆ. ಈ ಫ್ಯಾಮಿಲಿಗೆ ತೊಂದರೆ ಆಗುವುದಿದ್ದರೆ, ಹಣಕಾಸಿನ ನೆರವು ಬೇಕು ಅಂತಿದ್ದರೆ, ನಾವು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಮಾಡಿ ಅದನ್ನು ಕೊಡಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಓಕೆ, ಮುಂದಿನ ಸುದ್ದಿ. ನಂದೀಶ್. ಯಾರು ಈ ನಂದೀಶ್ ಹೇಳ್ತೀನಿ ಕೇಳಿ ಬನ್ನಿ. A5 ನಂದೀಶ್. ದೊಡ್ಡ ಶಿಕ್ಷೆ ಆಗುತ್ತೆ ಆತನಿಗೆ, ಸಣ್ಣದೇನಲ್ಲ. A5 ಮಂಡ್ಯ ಜಿಲ್ಲೆಯ ಚಾಮಲಾಪುರದ ನಂದೀಶ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದನಂತೆ. ಆದರೆ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತ, ರಾಜಕಾರಣಿಯಿಂದಲೂ ಏನು ಸಿಕ್ಕಿಲ್ಲ ಈ ಹುಡುಗನಿಗೆ. ರಾಜಕಾರಣಿಯಿಂದಲೂ ಸಿಕ್ಕಿಲ್ಲ, ಸಿನಿಮಾ ನಟನಿಂದಲೂ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತೀವಲ್ವ, ನಾವು ದುಡ್ದದ್ದು ನಮ್ಮ ಹೊಟ್ಟೆಗೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಆದರೆ ನಂದೀಶ್ ಮನೆಯಲ್ಲಿ ಬಡತನ ತಾಂಡವ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ತಾಯಿ ಮತ್ತು ಅಕ್ಕ. ನೋಡಿದ್ರಿ, ಮಗನನ್ನು ನೋಡ್ಕೊಂಬರೋದಕ್ಕೆ ಕಾಸಿಲ್ಲ ಅವರ ಬಳಿ. ಈಗ ಪವಿತ್ರ ಗೌಡ ಬಂದರು, ತಾಯಿ ಬಂದರು, ತಮ್ಮ ಬಂದರು. ನಿಮ್ಗೆ ಬೇರೆ ಕೆಲಸ ಇಲ್ವಾ ಅಂತ ನಮ್ಗೆ ಕೇಳಿದರು. ನಮಗೆ ಕೆಲಸ ಇದೆ ಅಂತ ಅವ್ರಿಗೆ ಹೇಳಿದ್ವಿ. ಇವರ ತಾಯಿ ಮತ್ತು ಅಕ್ಕ ಬರಲಿಲ್ಲ ಸರ್. ಇವರ ತಾಯಿ ಮತ್ತು ಅಕ್ಕ ಬರಲಿಲ್ಲ. ಇವರ ತಾಯಿ ಮತ್ತು ಅಕ್ಕ ಬಂದಿದ್ರೆ ನಾವು ಅವ್ರಿಗೆ ಹೇಳ್ತಾ ಇದ್ವಿ, ಅವರನ್ನು ಆ ಥರ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನಿಮಗೆ ವಾಪಸ್ ಹೋಗೋದಕ್ಕೆ ದುಡ್ಡು ಇದೆಯಮ್ಮ ಅಂತ ಕೇಳ್ತಾ ಇದ್ವಿ. ಈಗಲೂ ಕೇಳ್ತಾ ಇದ್ವಿ. ಅವರು ಬರೋದಿದ್ದರೆ ದುಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಕೇವಲ ಡಿ ಬಾಸ್ ಅಭಿಮಾನಿಗಳು ಮಾಡಬೇಕು ಅಂತಿಲ್ಲ, ಅದು ಮಾನವೀಯತೆ ವಿಚಾರ. ಇನ್ನು ಊರಿನ ಮುಖಂಡರು ಕಾರ್ ಮಾಡಿಕೊಟ್ರಂತೆ, ಡೀಸೆಲ್ ಹಾಕ್ಸೋದಕ್ಕೂ ದುಡ್ಡಿಲ್ಲ. ವಕೀಲನ ಈಗ ಒಬ್ಬೊಬ್ಬರಿಗೆ ವಕೀಲನ ನೇಮಿಸಬೇಕಾಗತ್ತೆ. ಎಲ್ಲ ಡಿ ಬಾಸೇ ಮಾಡ್ತಾರೆ ಅಂತಲ್ಲ. ಈಗ ನಂದೀಶ್ ಬೇಕಾಗಿ ಪ್ರತ್ಯೇಕವಾಗಿ ಮಾಡಬೇಕಾಗತ್ತೆ. ಅವನಿಲ್ಲ, ಇದ್ದಾನೆ, ಮತ್ತೊಂದು ಅಂತೇಳಿ. ಇಲ್ಲಾಂದರೆ ಕೊಳಿಲೇಬೇಕು. ವಕೀಲನ ನೇಮಿಸ್ಕೊಳ್ಳೋಕ್ಕೂ ಆಗಲ್ಲ. ಬಂಧನ ಸುದ್ದಿ ಕೇಳಿ ಹಾಸಿಗೆ ಹಿಡಿದಿದ್ದಾರೆ ತಾಯಿ. ನಂದೀಶ್ ತಾಯಿ ಅಸ್ತಮಾದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ನ ಅಗತ್ಯ ಇದ್ದರೂ ಕೂಡ ನಾವು ರಿಪಬ್ಲಿಕ್ ಕನ್ನಡ ಮುಖಾಂತರ, ಬಿಗ್ ಇಂಪ್ಯಾಕ್ಟ್ನ ಮುಖಾಂತರ ಬೇಕಿದ್ದರೆ ಮಾಡ್ತೀವಿ. ನೋಡೋಣ ಅದೇನಾಗುತ್ತೆ ಅಂತೇಳಿ. ಓಕೆ, ಇನ್ನು ಅನುಕುಮಾರ್ ಮತ್ತೊಬ್ಬ ಇದ್ದಾನೆ ನೋಡಿ, ಅನುಕುಮಾರ್ ಅಂತೇಳಿ. ಅವನ ಪರಿಸ್ಥಿತಿ, ರೇಣುಕಾಸ್ವಾಮಿ ಅಪಹರಣದಲ್ಲಿ ರಘುಗೆ ಸಹಾಯ ಮಾಡಿದೆ ಇವನಷ್ಟೇ, ತಂದೆ ಕಳ್ಕೊಂಬಿಟ್ಟ. ನಂದೀಶ್ಗಿಂತ ಭೀಕರವಾಗಿದೆ ಅನು ಕುಟುಂಬದ ಸ್ಥಿತಿ. ರಿಕ್ಷಾ ಓಡಿಸ್ತಾ ಇದ್ದಾನೆ. ಆ ರಿಕ್ಷಾಕ್ಕೆ ಎಷ್ಟಿರ್ಬೋದು? 75,000ನಾ? ಈಗ ಚಿತ್ರದುರ್ಗದ ಸಣ್ಣ ಮನೆಯಲ್ಲಿ ವಾಸಿಸ್ತಾ ಇದೆ ಕುಟುಂಬ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ಅನುಕುಮಾರ್ ಸುಮ್ಮನೆ ಸಿಕ್ಕಾಕೊಂಡ್ಬಿಟ್ಟ. ಆಮೇಲೆ ರಾಘವೇಂದ್ರ ಎದುರುಬಿಟ್ಟು ಶರಣಾಗ್ಬಿಡ್ತಾನೆ. ನಾವು ನನಗೆ ಗೊತ್ತಿಲ್ಲ ಸರ್, ಹಿಂಗೆ ಆಗಿಬಿಟ್ಟಿದೆ ಅಂತೇಳಿ. ಇವನು ಪೊಲೀಸರ ಕೈ ವಶವಾಗಿದ್ದಾನೆ ಅಂಥೇಳಿ ಅವನ ತಂದೆ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ಆತ್ಮಹತ್ಯೆ ಅಲ್ಲ, ಸಾರಿ, ಅವ್ರದ್ದು ಜೂನ್ 8 ರಾತ್ರಿ ಚಿತ್ರದುರ್ಗಕ್ಕೆ ವಾಪಸ್ಸಾಗಿದ್ದ ಹಾರ್ಟ್ ಅಟ್ಯಾಕ್ ಆಗಿ ಚಂದ್ರನ ನಿಧನ ಹೊಂದಿದ್ದಾರೆ. ಈಗಲೂ ಶೆಡ್ ಮನೆಯಲ್ಲೇ ವಾಸ ಮಾಡ್ತಾ ಇದೆ. ಸಹಾಯ ಮಾಡೋರಿಗೆ ಮಾಡ್ಬೋದಲ್ಲ, ಒಂದು 50 ಲಕ್ಷ 20 ಲಕ್ಷ 10 ಲಕ್ಷ. ಬಿಡಿ, ನಾನು ಸ್ವಲ್ಪ ದೊಡ್ಡದೇ ಕೇಳ್ತಾ ಇದ್ದೀನಿ. ಈ ಸರ್ಕಾರಗಳು ಹೇಳುತ್ತಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಮಣ್ಣಾಂಗಟ್ಟಿ ಎಷ್ಟು ಕೊಡ್ತೀರಿ ನೀವು?
ನಾನೆಲ್ಲ ಸರ್ಕಾರ ಯಾಕೆ ಅದರ ಬಗ್ಗೆ ಆಲೋಚನೆ ಮಾಡಲ್ಲ? ನನಗೆ ಯಾವತ್ತೂ ದುಃಖ ಆಗುತ್ತೆ ರೀ. ಇಂದಿರಾ ಆವಾಸ್ ಯೋಜನೆ ಅಂತಿತ್ತು, ಅದು ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಆಗಿದೆ. ಅಂಬೇಡ್ಕರ್ ಆವಾಸ್ ಯೋಜನೆ ಅಂತಿದೆ, ಅಟಲ್ ಆವಾಸ್ ಯೋಜನೆ ಅಂತಿದೆ. ಸರ್ 3 ಲಕ್ಷಕ್ಕಿಂತ ಮ್ಯಾಕ್ಸಿಮಮ್ 3 ಲಕ್ಷ ಸರ್, ಮ್ಯಾಕ್ಸಿಮಮ್ 3 ಲಕ್ಷ, 1.25 ಲಕ್ಷಕ್ಕಿಂತ 3 ಲಕ್ಷ. ಅದನ್ನು ನಾವು 1 ಲಕ್ಷ ಮನೆ ಕೊಟ್ವಿ, 2 ಲಕ್ಷ ಮನೆ ಕೊಟ್ವಿ, 3 ಕೋಟಿ ಮನೆ ಕೊಟ್ವಿ ಅಂತ ನಾವು ಹೇಳ್ತೀವಿ. ರಾಜ್ಯ ಸರ್ಕಾರನೂ ಹೇಳುತ್ತೆ, ಕೇಂದ್ರನೂ ಹೇಳುತ್ತೆ. ನೀವು ಕೊಡೋ ಮೊತ್ತ ಮನೆಗೊಂದು 10 ಲಕ್ಷ ಆದರೂ ಮಾಡಿ. ನಾನು ಇದನ್ನು ಸುಳ್ಳು ಹೇಳ್ತಾ ಇಲ್ಲ, ನೀವು ಬೇಕಿದ್ರೆ ಕೌಂಟ್ ಮಾಡಿ ನೋಡ್ಕೊಳ್ಳಿ. ಅವತ್ತು ಮಡಿಕೇರಿ ದುರಂತ ಆಯ್ತಲ್ಲ, ದುರಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಆಗ ಕಟ್ಟಿಸಿಕೊಟ್ಟ ಮನೆ 11 ಲಕ್ಷದ ಮನೆ, 11 ಲಕ್ಷದ ಮನೆ. ನನಗೆ ಯಾಕೆ ಅಷ್ಟು ನೆನಪಿದೆ ಅಂತಂದರೆ, ಅದು ಎಲ್ಲ ಆದ ನಂತರ ಕೂಡ ಫಲಾನುಭವಿಗಳಿಗೆ ಸಿಕ್ಕಿರಲಿಲ್ಲ. ನಾವು ಕಾರ್ಯಕ್ರಮ ಮಾಡಿದ್ವಿ, 1,000 ಫಲಾನುಭವಿಗಳಿಗೆ ಸಿಕ್ತು. 10 ಲಕ್ಷದ ಮನೆ. ಒಂದು ಸ್ಕೀಮ್ ತಂದ್ರಪ್ಪ, ಬಡವರ ಮನೆಯದು ಅಲ್ಲ. ಈ ಬಡವರಿಗೆ ಇನ್ನೂ ಸಿಕ್ಕಿಲ್ಲ, ಈ ಬಡವರಿಗೆ ಸಿಕ್ಕಿಲ್ಲ ನೋಡಿ. ನೆಕ್ಸ್ಟ್ ನಾಗ 24 ಗಂಟೆ ಕಾಯ ವಾಚ ಮನಸ್ಸ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಒಂದು ರೀತಿಯಲ್ಲಿ ಪಟ್ಟ ಶಿಷ್ಯ ಅಂತಾರ. ದರ್ಶನ್ ಅತ್ಯಾಪ್ತ ನಾಗನ ಕಥೆ ಕೇಳಿದ್ರೆ ನಿಮಗೆ ದುಃಖ ಆಗುತ್ತೆ ನೋಡಿ. ದರ್ಶನ್ನ ಮ್ಯಾನೇಜರ್, ಒಂಥರ ಮ್ಯಾನೇಜರ್, ಬಟ್ ಮ್ಯಾನೇಜರ್ನ ಜೀವನ ಇವತ್ತು ಡ್ಯಾಮೇಜರ್ ಆಗಿದೆ. ಇಡೀ ದಿನ ದರ್ಶನ್ ಅರಮನೆಯಲ್ಲಿ ಇರ್ತಿದ್ದ ನಾಗ. ಆಯಿತು, ನಾಗ ಆದರೂ ಒಂದು ಇಂಪ್ರೂವ್ ಆದ್ನ, ಒಂದು ಒಳ್ಳೆಯ ಮನೆ ಕಟ್ಕೊಂಡ ಡಿ ಬಾಸ್ ಕಾರಣಕ್ಕಾಗಿ. ನೋ, ಅವನ ಪರಿಸ್ಥಿತಿ, ನಾಗನ ಕುಟುಂಬ ಶೀಟ್ ಮನೆಯಲ್ಲಿದೆಯಂತೆ, ಶೀಟ್ ಮನೆಯಲ್ಲಿದೆಯಂತೆ. ಹಾಗಿದ್ರೆ ಡಿ ಬಾಸ್ ಅದನ್ನು ನೋಡಿರೋದಿಲ್ವಾ? ಒಂದು ಒಳ್ಳೆ ಮನೆ ಮಾಡ್ಕೊಳ್ಳ, 20-30 ಕೋಟಿ ದುಡಿತಾ ಇದ್ದೀರಿ, ಎಷ್ಟು ಬೇಕಾದಿತ್ತು ಮನೆಗೆ? 10 ಲಕ್ಷ, 15 ಲಕ್ಷ. ಅಷ್ಟು ಲಾಭ ಕೂಡ ಇಲ್ಲದೆ ನಿಮ್ಮದು ಯಾವುದು ಅಭಿಮಾನ ನನಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಒಂದು ಹೇಳ್ತೀನಿ, ರಾಜಕಾರಣಿಗಳು ತಮ್ಮ ಜೊತೆ ಇರೋರನ್ನ ಬಡವರನ್ನಾಗಿಯೇ ಇಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನೀವು ಹೊಟ್ಟೆ ತುಂಬಿದ್ರೆ ಹೊರಟೋಗ್ಬಿಡ್ತೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಕ್ರಿಯನಾಗಿದ್ದ ನಾಗರಾಜ್ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧಿಸಿದ ನಿರ್ದೇಶಕನಾಗಿದ್ದನಂತೆ. ಜೊತೆಗೆ ಈ ಬಾರಿ ಕಾರ್ಪೊರೇಟರ್ ಆಗಬೇಕು ಅಂತ ಬಯಸಿದ್ದ. ನೋಡಿ, ಯಾರು ಸುತ್ತಮುತ್ತ ಇದ್ದವರು ಕೇವಲ ಎಣ್ಣೆ ಸಿಗತ್ತೆ ಅಂತ ಕಾರಣಕ್ಕಾಗಿ ಮಾತ್ರ ಇದ್ರಾ? ನಾವು ಯಾಕಿರ್ತೀವಿ ಯಾರ ಜೊತೆ? ಓಕೆ, ಒಂದು ಸಲ ಫೋಟೋ, ನಮ್ಮ ಲೈಫ್ ಏನೋ ಸೆಟ್ಲ್ ಮಾಡ್ತಾರೆ ಬಾಸ್ ಅಂತಿರುತ್ತೆ. ಆಗಿದೆಯಾ ಸೆಟ್ಲು? ಆಗಿಲ್ಲ. ಓಕೆ, ಈ ನಡುವೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.